ಬಾಂಡ್ ಹೊಸ ರೇಟ್ 10 ರೂಪಾಯಿ ಪೇಪರ್ಗೆ 5,000 ಬ್ಯಾನ್ ಆಗಿರೋ ಪೇಪರ್ ಈಗ ಯಾಕೆ? ನಿಮ್ಮ ಆಸ್ತಿ ವಿವರ ಬೇರೆಯವರ ಪಾಲಾಗುತ್ತೆ, ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಖದೀಮರ ಪಾಲಾಗುತ್ತೆ. ಬೆಂಗಳೂರಲ್ಲಿ ಸದ್ದಿಲ್ಲದೆ ಕಳ್ಳರ ಕಾರ್ಯಾಚರಣೆ ಆರಂಭ ಆಗಿದೆ. ಇದು ಪ್ರತಿಯೊಬ್ಬರು ಕೂಡ ನೋಡ್ಲೇಬೇಕಾದಂತ ಸ್ಟೋರಿ. ನಿಮ್ಮ ಆಸ್ತಿ ಬೇರೆಯವರ ಪಾಲಾಗುವಂತ ಎಲ್ಲಾ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಅದು ಖದೀಮರ ಪಾಲಾಗುತ್ತೆ. ಬೆಂಗಳೂರಿನಲ್ಲೇ ಸದ್ದಿಲ್ಲದೆ ಕಳ್ಳರ ಕಾರ್ಯಾಚರಣೆ ಆರಂಭ ಆಗಿದೆ. ನಿಮ್ಮ ಆಸ್ತಿ ದಾಖಲೆ ಪಕ್ಕಾ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದು ವೇಳೆ ಆಗದೆ ಇದ್ರೆ ಮತ್ತೊಮ್ಮೆ ದಾಖಲೆ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಆಸ್ತಿ ಮೇಲೆ ಬಾಂಡ್ ಪೇಪರ್ನ ಕಣ್ಣಿದೆ, ಹಾಗಾಗಿ ನಿಮ್ಮ ಆಸ್ತಿಯ ದಾಖಲೆ ಪಕ್ಕಾ ಆಗಿದೆಯಾ? ಒಂದು ವೇಳೆ ಆಗದೆ ಇದ್ರೆ ಮತ್ತೊಮ್ಮೆ ಆ ದಾಖಲೆಯನ್ನ ಮಾಡಿಸ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಆಸ್ತಿಯ ಮೇಲೆ ಬಾಂಡ್ ಪೇಪರ್ನ ಕಣ್ಣಿದೆ. ಹಾಗಾಗಿ ಕರ್ನಾಟಕಕ್ಕೆ ಕುಖ್ಯಾತಿಯನ್ನ ತಂದ ಬಾಂಡ್ ನ ಸ್ಟೋರಿ ಇದು ಮತ್ತೊಮ್ಮೆ ಅಖಾಡಕ್ಕೆ ಬಂದಿದೆ. ಆ ಬಾಂಡ್ ಬ್ಯಾನ್ ಆಗಿರುವಂತಹ ಬಾಂಡ್ ಸ್ಟೋರಿಯನ್ನ ನ್ಯೂಸ್ 18 ಇವತ್ತಿನ ಬೆಳಗ್ಗಿನ 9 ಗಂಟೆ ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ಆಗಿ ತಂದಿರ್ತಾ ಇದೆ. ಹಳೆ ಬಾಂಡ್ಗೆ ಜೀವ ಕೊಟ್ಟಂತ ಕಿರಾತಕರು ಯಾರು? ಹಳೆ ಲುಕ್ ನಲ್ಲಿ ಸಿಗ್ತಿವೆ ಆ ಬಾಂಡ್ಗಳು. ನ್ಯೂಸ್ 18 ನ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ಭಯಾನಕ ಸತ್ಯ ಈಗ ಹೊರ ಬಂದಿದೆ. ಅದು ಬೇರೆ ಯಾವುದೇ ರೀತಿಯಾದಂತಹ ಬಾಂಡ್ ಅಲ್ಲ, ಇದು ಅದೇ ತೆಲಗಿ ಬಾಂಡ್ ಪೇಪರ್. ಅಬ್ದುಲ್ ಕರೀಂ ತೆಲಗಿ ಬಾಂಡ್ ಪೇಪರ್ ಮತ್ತೆ ಕಾಣಿಸ್ಕೊಳ್ತಾ ಇದೆ. ತೆಲಗಿ ಕಾಣಿಸ್ಕೊಳ್ತಾ ಇದ್ರು ಕೂಡ, ಸತ್ತರೂ ಕೂಡ ಬಾಂಡ್ ಪೇಪರ್ನ ಆಟ ನಿಂತಿಲ್ಲ. ಅದೇ ತೆಲಗಿಯ ಬಾಂಡ್ ಪೇಪರ್, ಅಬ್ದುಲ್ ಕರೀಂ ತೆಲಗಿಯ ಬಾಂಡ್ ಪೇಪರ್. ತೆಲಗಿ ಸತ್ತರೂ ಕೂಡ ಬಾಂಡ್ ಪೇಪರ್ ನ ಆಟ ಇನ್ನೂ ಕೂಡ ಜೀವಂತವಾಗಿದೆ. ಈ ವಿಷಯವನ್ನ ಕೇಳಿದ್ರೆ ನಿಮ್ಗೆ ಶಾಕ್ ಆಗ್ಬಹುದು. ಬ್ಯಾನ್ ಆಗಿರುವಂತ ಬಾಂಡ್ ಪೇಪರ್ ಈಗ ಸಿಗ್ತಾ ಇದೆ, ಅದು ಕೂಡ ಪೊಲೀಸ್ ಠಾಣೆಯ ಎದುರಲ್ಲೇ. ನಿಷೇಧಿತ ಸ್ಟಾಂಪ್ ಪೇಪರ್ ಖುಲ್ಲಾಗಿ ಸೇಲ್ ಆಗುತ್ತೆ. ಅಕ್ರಮ ಮಾರಾಟ ಅಡ್ಡೆಗೆ ನ್ಯೂಸ್ 18 ಕನ್ನಡ ಲಗ್ಗೆ ಇಟ್ಟಿದೆ. ಅಲ್ಲಿ ಏನಾಗಿದೆ ಅಂತ ನಿಮ್ಮ ಮುಂದೆ ನಾವು ಇಡ್ತೇವೆ. ಪೊಲೀಸ್ ಠಾಣೆ ಎದುರಲ್ಲೇ ಸ್ಟಾಂಪ್ ಪೇಪರ್ ಸೇಲ್ ಆಗುತ್ತೆ. ಹಾಗಾದ್ರೆ ಬೆಂಗಳೂರಿನ ಯಾವ ಭಾಗದಲ್ಲಿ ಬಾಂಡ್ ಪೇಪರ್ ಗಳನ್ನ ಖುಲ್ಲಾಗಿ ಸೇಲ್ ಮಾಡ್ತಿದ್ದಾರೆ ಅಂತ ನೋಡೋದಾದ್ರೆ ಬೇರೆ ಎಲ್ಲೂ ಅಲ್ಲ, ಹಲಸೂರಿನ ಅಂಗಡಿಯಲ್ಲಿ ಈ ಬಾಂಡ್ ಪೇಪರ್ ನ ಸೇಲ್ ಮಾಡಲಾಗುತ್ತೆ. ಅಂಗಡಿಯಲ್ಲಿ ಮುರುಗನ್ ಎನ್ನುವ ವ್ಯಕ್ತಿ ಈ ಖತರ್ನಾಕ್ ಕೆಲಸವನ್ನ ಮಾಡ್ತಿದ್ದಾನೆ. ಕೇವಲ 10 ರೂಪಾಯಿನ ಸ್ಟಾಂಪ್ ಪೇಪರ್ ಇಲ್ಲಿ ಬರೋಬ್ಬರಿ 5,000ಕ್ಕೆ ಸೇಲ್ ಆಗುತ್ತೆ. ನೀವು ಲೆಕ್ಕ ಹಾಕ್ಬೋದು ಯಾವ ರೀತಿಯಾದಂತಹ ವ್ಯವಹಾರ ಇದು ಅಂತ. 2 ದಿನ ಟೈಮ್ ಕೊಟ್ರೆ ನಿಮ್ಗೆ ಬಾಂಡ್ ಪೇಪರ್ ಸಿಗುತ್ತೆ. ನ್ಯೂಸ್ 18 ನಡೆಸಿದ ಸ್ಟಿಂಗ್ ಆಪರೇಷನ್ ನಲ್ಲಿ ಈ ವಿಚಾರ ಬಟಾ ಬಯಲಾಗುತ್ತೆ. ಯಾವ ವಿಚಾರವಾಗಿ ಅಂದ್ರೆ 5 ರೂಪಾಯಿನ ಸ್ಟಾಂಪ್ ಪೇಪರ್ ಇಲ್ಲಿ 5,000ಕ್ಕೆ, 10 ರೂಪಾಯಿನ ಸ್ಟಾಂಪ್ ಪೇಪರ್ 5,000ಕ್ಕೆ. ಹಳೆ ಪೇಪರ್ ತಗೊಂಡು ನಕಲಿ ದಾಖಲೆ ರೆಡಿ ಆಗುತ್ತೆ.
ನಕಲಿ ದಾಖಲೆ ಬಳಸಿ ಮಾಲೀಕರಿಗೆ ಕಿರಿಕ್ ಕೊಡಲಾಗುತ್ತೆ. ನಿಷೇಧಿತ ಸ್ಟಾಂಪ್ ಪೇಪರ್ ಪೊಲೀಸ್ ಠಾಣೆಯ ಎದುರಲ್ಲೇ ಸೇಲ್ ಆಗ್ತಾ ಇದೆ. ಹಳೆ ಪೇಪರ್ನ ತಗೊಂಡು ನಕಲಿ ಡಾಕ್ಯುಮೆಂಟ್ ಅನ್ನ ಸೃಷ್ಟಿ ಮಾಡ್ತಾರೆ. ನಕಲಿ ದಾಖಲೆಯನ್ನ ಬಳಸಿ ಮಾಲೀಕರಿಗೆ ಕಿರಿಕನ್ನ ಕೊಡಲಾಗುತ್ತೆ. ಇದು ಬ್ಯಾನ್ ಆಗಿರುವಂತ ಸ್ಟಾಂಪ್ ಪೇಪರ್ನ ಸ್ಟೋರಿ ನ್ಯೂಸ್ 18ನ ಸ್ಟಿಂಗ್ ಆಪರೇಷನ್ ನಲ್ಲಿ ಮತ್ತೊಮ್ಮೆ ಬಟಾ ಬಯಲಾಗಿದೆ. ನಕಲಿ ಚಾಪಾ ಕಾಗದ ಹಗರಣದ ರೂವಾರಿ ತೆಲಗಿ ಸಾವನ್ನಪ್ಪಿದ್ರು ಕೂಡ ಚಾಪಾ ಕಾಗದ ದಂಧೆ ಮಾತ್ರ ನಿಂತಿಲ್ಲ. ನ್ಯೂಸ್ 18 ತಂಡದ ಜೊತೆ ಚಾಪಾ ಕಾಗದ ದಂಧೆ ಹೇಗೆ ನಡೀತಿದೆ ಅನ್ನೋದನ್ನ ನಮ್ಮ ಸ್ಟಿಂಗ್ ಆಪರೇಷನ್ ಅಲ್ಲಿ ಸಾಕ್ಷಿ ಸಮೇತ ನಿಮ್ಮ ಮುಂದಿರ್ತಿದೀವಿ ನೋಡಿ. ಅವತ್ತಿಗೆ ಅಷ್ಟೇ ರೇಟಾ? ಈಗ ನಮ್ಗೆ ಎಷ್ಟಾಗುತ್ತಣ್ಣ? ನಾಳೆ ಸಿಗುತ್ತೆ. ಲಾಸ್ಟ್ ಟೈಮ್ ನಮ್ಮ ಹತ್ರ ಇಲ್ಲ ಸರ್, ಬೇರೆ ಕಡೆಯಿಂದ ತರಿಸ್ಕೊಡೋದು. ನಮ್ಮ ಕಡೆ ಬೇರೆ ಕಡೆಯಿಂದ ತರಿಸ್ಕೊಡ್ಬೇಕಾಗುತ್ತೆ. ತುಂಬ ಜಾಸ್ತಿ ಆಯ್ತು. ಇಲ್ಲ ನೀವೇ ಮೇಲ್ ಗೊತ್ತಿಲ್ಲ ಟ್ರೈ ಮಾಡಿ. ಬಾಂಡ್ ಪೇಪರ್ ಅದ್ರ ಮೇಲೆ ಈ ತಹಸೀಲ್ದಾರ್ ಸೈನ್ ಆ ಥರದ್ದೆಲ್ಲ ಇರೋದಲ್ಲ ಏನು ಬೇಕಾದ್ರೆ ನೀವು ಸೈನ್ ಮಾಡ್ಕೊಂಡು ಯಾರು ಕರ್ಕೊಳ್ಳೋದು ಯಾರು ಕೊಡೋರು ಅವಾಗ ಇದು ಅವರು ಸೀದಾ ಸೈನ್ ಎಲ್ಲ ಹಾಕಿರ್ತಾರೆ. ನೋಡೋಣ ಜಾಸ್ತಿ ಆಯ್ತು. ಇಲ್ಲ ಸಲ ಅಷ್ಟೊಂದು ನಮ್ಮ ಹತ್ರ ಇಲ್ಲ ಸಲ ಬೇರೆ ಕಡೆಯಿಂದ ತರಿಸ್ಕೊಡೋದು. ಬೇಕಾದ್ರೆ ನೀವೇ ಅಡ್ರೆಸ್ ಕೊಡ್ತೀರಾ ನೋಡಿ. ನಮ್ಗೇನಿಲ್ಲ ಸರ್, ಇದ್ರಲ್ಲಿ ಏನು ಸಿಗಲ್ಲ. 25 ವರ್ಷ ಆಯ್ತು, 20-30 ವರ್ಷ ಆಗ್ತದೆ. 30 ಇಯರ್ಸ್ ಆಯ್ತು. ಎಲ್ಲ ಕೇಳ್ಬಿಡ್ತಾರೆ. ನಾಳೆ ಬಂದ್ರೆ ಸಿಗುತ್ತಾ? ನಾಳೆ ಸಂಘಟನೆ ಅಡ್ವಾನ್ಸ್ ಕೊಟ್ಟೋಗ್ಬೇಕಾ? ಈಗ ಪೂರ್ತಿ ಕಾಸು ಕೊಡ್ತಾರೆ. ನಮ್ಮ ದೊಡ್ಡರಾಜಣ್ಣ ಹೆಸರಲ್ಲೇ ಬೇಕು. ದೊಡ್ಡರಾಜಣ್ಣ ಸಣ್ಣ ವೆಂಕಟಪ್ಪ ಅವ್ರ ಹೆಸರು ಬರೋದು. ಯಾರು ಈಗ 1.5 ಸಾವಿರ ಕೊಟ್ಟಿದ್ದೀನಿ. ಬೆಳಿಗ್ಗೆ ತಂದು ನಾನು ಸಾಯಂಕಾಲ ಕೊಡ್ತೀನಿ. ಬೆಳಿಗ್ಗೆನಾ? ಒಟ್ಟಿಗೆ ನಾಳೆ ಸಂಜೆ ಕೊಡ್ತೀನಿ. ಎಲ್ಲ ಕೊಟ್ಟು ತಗೊಂಡ್ಬರ್ಬೇಕು ಸರ್. ನಾಳೆ ಬೆಳಿಗ್ಗೆ ನೋಡಿದ್ರಲ್ಲ, ಮುರುಗೇಶ್ ಹೇಳಿದಂತೆ ನ್ಯೂಸ್ 18 ಕನ್ನಡ ತಂಡ ಕೂಡ ಪದೇ ಪದೇ ಅಂಗಡಿಗೆ ಹೋಗಿ ವಾಪಸ್ ಬಂತು. ಕೊನೆಗೆ ಒಂದು ದಿನ ಕೊಟ್ಟೆ ಬಿಟ್ಟ ನೋಡಿ. ನಮ್ಮ ಮುಂದೆನೆ ಹೆಸರು ಹೇಳಿ ಬರೆದು ಕೊಟ್ಟ ಭೂಪ. ದೊಡ್ಡರಂಗೇಗೌಡ, ದೊಡ್ಡರಂಗಪ್ಪ. ಪೇಪರ್ ಎಲ್ಲ ಪಕ್ಕ ಒರಿಜಿನಲ್ ಇರುತ್ತೆ ಅಂತ. ಪೇಪರ್ ಎಲ್ಲ ಒರಿಜಿನಲ್ ಇರುತ್ತೆ ಸರ್. ವಾಟರ್ ಮಾರ್ಕ್ ಇರುತ್ತೆ. ಗೊತ್ತಾಗುತ್ತೆ ಈಗ ಸುಮ್ಮ? ಹೌದು. ಯಶೋದಪ್ಪದಲ್ಲಿ ಗೊತ್ತಾಗುತ್ತಾ? ವಾಟರ್ ಪ್ರಿಂಟ್ ಜಿರಾಕ್ಸ್ ಎತ್ತಿದ್ರೆ ಎಲ್ಲ ಬರೋಲ್ಲ. ಗೊತ್ತಾಗುತ್ತೆ ಸರ್ ಇದು. ಎಸ್, ಯಾವ ರೀತಿಯಾಗಿ ನಮ್ಮ ಸ್ಟಿಂಗ್ ಆಪರೇಷನ್ ನಲ್ಲಿ ಪೊಲೀಸ್ ಠಾಣೆಯ ಎದುರಲ್ಲೇ ಸ್ಟಾಂಪ್ ಪೇಪರ್ ಗಳನ್ನ ಮಾರಾಟ ಮಾಡ್ತಿದ್ದೀನಿ, ಅದು ಕೂಡ 10 ರೂಪಾಯಿ ಇರುವಂತದನ್ನ 5,000ಕ್ಕೆ ಪದೇ ಪದೇ ನ್ಯೂಸ್ 18ನ ಟೀಮ್ ಅಲ್ಲಿ ಹೋದ ನಂತರ ಫೈನಲಿ ನಮ್ಮ ಕೈಗೆ ಆ ಒಂದು ಬಾಂಡ್ ಪೇಪರ್ ಅನ್ನ ಮುರುಗೇಶ್ ನೀಡ್ತಾನೆ. ಇನ್ನು ನ್ಯೂಸ್ 18 ಕನ್ನಡದ ಸುದ್ದಿ ಮುಟ್ತಾ ಇದ್ದಂತೆ ಬೆಂಗಳೂರು ಈಸ್ಟ್ ಡಿವಿಷನ್ ಏನು ಡಿಸಿಪಿ ಏನಿದ್ದಾರೆ ರಾಹುಲ್ ಕುಮಾರ್ ಕೂಡಲೇ ಅಖಾಡಕ್ಕೆ ಇಳಿದು ಆ ಬಳಿಕ ನೇರವಾಗಿ ಪೊಲೀಸರನ್ನ ಅಖಾಡಕ್ಕೆ ಇಳಿಸಿ ಖುದ್ದು ಅಂಗಡಿಯ ಮೇಲೆ ದಾಳಿ ನಡೆಸಿದ್ರು. ಆಗ ಮುರುಗೇಶ್ ಕೊಟ್ಟ ಸುಳಿವಿನಂತೆ ಶಿವಾಜಿನಗರ ಠಾಣೆಯ ಇನ್ಸ್ಪೆಕ್ಟರ್ ತಬ್ರೇಜ್, ಸಬ್ ಇನ್ಸ್ಪೆಕ್ಟರ್ ಶೀಲಾ ಗೌಡ ಅವರ ನೇತೃತ್ವದಲ್ಲಿ ಮೇಯರ್ ಹಾಲ್ ಸಮೀಪ ಸೇರಿದಂತೆ ವಿವಿಧ ಕಡೆ ದಾಳಿಯನ್ನು ನಡೆಸಿದ್ರು. ಆಗ ಸಿಕ್ವು ನೋಡಿ ರಾಶಿ ರಾಶಿ ಗುಡ್ಡೆ ಹಾಕಿದಂತಹ ಈ ಒಂದು ಸ್ಟಾಂಪ್ ಪೇಪರ್ಗಳು.
ಅದೆಷ್ಟು ನಕಲಿ ದಾಖಲೆಗಳಿಗೆ ಈ ಭೂಪರು ಕಾರಣವಾಗಿದ್ದಾರೋ ಏನೋ ಗೊತ್ತಿಲ್ಲ. ಇದರ ಬಗ್ಗೆ ನಮ್ಮ ಸರ್ಜಿಕಲ್ ಸ್ಟ್ರೈಕ್ ತಂಡದ ಮುಖ್ಯಸ್ಥೆ ವಿಜಯಲಕ್ಷ್ಮಿ ಶಿಬರೂರು ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡ್ಕೊ ಬರೋಣ. ಛಾಪಾ ಕಾಗದ ಹಗರಣ ಅಂದ ತಕ್ಷಣ ನಮಗೆ ಅಬ್ದುಲ್ ಕರೀಂನ ನೆನಪಾಗುತ್ತೆ. ಆದರೆ ಅಬ್ದುಲ್ ಕರೀಮನ್ನು ಮೀರಿಸುವಂತ ಒಂದು ದೊಡ್ಡ ಛಾಪಾ ಕಾಗದ ಹಗರಣ ಈಗಲೂ ನಡೀತಿದೆ ಅಂದ್ರೆ ಆಶ್ಚರ್ಯ ಆಗ್ಬೋದು. ಆದ್ರೆ ಆ ಹಗರಣವನ್ನ ಸರ್ಜಿಕಲ್ ಸ್ಟ್ರೈಕ್ ತಂಡ ಬಯಲು ಮಾಡಿದೆ. ನೋಡಿ, ಇಷ್ಟು ನಾವೀಗ ಪೊಲೀಸರು ಅರೆಸ್ಟ್ ಮಾಡಿದಾಗ ಎಷ್ಟೊಂದು ಛಾಪಾ ಕಾಗದಗಳು ಸಿಕ್ಕಿವೆ. ಇದು ಬೇರೆ ಬೇರೆ ಮುಖಬೆಲೆಯ ಛಾಪಾ ಕಾಗದಗಳು. 5 ರೂಪಾಯಿಯ ಕಾಗದ 50 ರೂಪಾಯಿ ಇದ್ದಿದೆ. ಅದೇ ರೀತಿ ನೋಡಿ 20 ರೂಪಾಯಿದ್ದು. ಈ ರೀತಿ ಇವರು ಛಾಪಾ ಕಾಗದಗಳನ್ನ ತಯಾರು ಮಾಡ್ತಾರೆ. ಆಮೇಲೆ ಛಾಪಾ ಕಾಗದಗಳನ್ನ ರೆಡಿ ಮಾಡಿ ಬೇರೆ ಬೇರೆ ಇಸವಿಗೆ ಇವರು ಇದನ್ನ ಸೀಲ್ಗಳನ್ನ ಹಾಕಿಸ್ಕೊಂಡಿದ್ದಾರೆ. ನೋಡಿ, ಖಜಾನೆ ಉಪನಿರ್ದೇಶಕರ ಕಚೇರಿ 3 ಡಿಸೆಂಬರ್ 1996 ಅಂತ ಹೇಳ್ಕೊಂಡು ಸೀಲು ಸಿಗ್ನೇಚರ್ ಎಲ್ಲ ಹಾಕೊಂಡ್ ಬಿಡ್ತಾರೆ. ಆದ್ರೆ ಇದು ಖಾಲಿ ಇರುತ್ತೆ. ಇವರು ಇಂಥ ಖಾಲಿ ಛಾಪಾ ಕಾಗದವನ್ನ ಹಿಡ್ಕೊಂಡು ಎಷ್ಟೋ ದೊಡ್ಡ ಭೂ ಹಗರಣಗಳನ್ನ ಮಾಡ್ತಾರೆ. ಯಾರ್ದೋ ಅಕ್ರಮ ಭೂಮಿನ ನುಂಗ್ಲಿಕ್ಕೆ ಮತ್ತೆ ಭಾರಿ ದೊಡ್ಡ ಹಗರಣಗಳನ್ನ ಮಾಡಕ್ಕೆ ಇಂಥ ಛಾಪಾ ಕಾಗದಗಳನ್ನ ಮಾಡ್ತಾರೆ. ಅದಕ್ಕೆ ಉದಾಹರಣೆಯಾಗಿ ಇಲ್ಲೇ ಇದೆ ನೋಡಿ, ಇಂಥ ಒಂದು ಛಾಪಾ ಕಾಗದವನ್ನು ಇಟ್ಕೊಳ್ತಾರೆ. ಇದರ ಇಸವಿ ನೋಡಿ 1983 ಮೇ ಈ ಇಸವಿಯನ್ನ ಹಾಕೊಂಡು ಈ ರೀತಿ ಒಂದು ಮೆಟೀರಿಯಲ್ ಗಳನ್ನ ಹಾಕೊಳ್ತಾರೆ. ಇದರೊಳಗೆ ಇವರು ಯಾರ್ದೋ ಪವರ್ ಆಫ್ ಅಟಾರ್ನಿ ಆಗ್ಲಿ ಅಥವಾ ಯಾರ್ದೋ ಆಸ್ತಿ ನುಂಗು ಹಾಕೋಕೊಳ್ಳೋಕ್ಕೋಸ್ಕರ ಇಂತಹ ಛಾಪಾ ಛಾಪಾ ಕಾಗದಗಳನ್ನ ಬಳಸ್ಕೊಂಡು ಇವರು ದೊಡ್ಡ ಭೂ ಹಗರಣಗಳನ್ನ ಮಾಡ್ತಾರೆ. ಯಾರ್ಯಾರ್ದೋ ಆಸ್ತಿನ ನುಂಗ್ಕೊಂಡು ಅವರಿಗೆ ಅನ್ಯಾಯ ಮಾಡ್ತಿರ್ತಾರೆ. ಕಾರ್ಯಾಂಗ ನ್ಯಾಯಾಂಗಕ್ಕೆ ಮೋಸ ಮಾಡೋಕೆ ಇಂಥ ಛಾಪಾ ಕಾಗದಗಳನ್ನ ಬಳಸ್ಕೊಳ್ತಾರೆ. ಮುರುಗೇಶ್ ಅನ್ನುವಂತ ಆರೋಪಿ ಅಲ್ಸೂರ್ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಒಂದು ರಬ್ಬರ್ ಸ್ಟ್ಯಾಂಪ್ ಅಂಗಡಿಗಳನ್ನ ಇಟ್ಕೊಂಡು ಇಂಥದ್ದೊಂದು ಛಾಪಾ ಕಾಗದವನ್ನ ಮಾರ್ತಾ ಇದ್ದಾನೆ. ಒಂದು ಛಾಪಾ ಕಾಗದಕ್ಕೆ ನಮ್ಗೆ 10 ರೂಪಾಯಿ ಮುಖಬೆಲೆಯ ಒಂದು ಛಾಪಾ ಕಾಗದಕ್ಕೆ 5,000 ರೂಪಾಯಿ ತಗೊಂಡಿದ್ದ. ಅವನನ್ನ ನಾವು ಇನ್ನಷ್ಟು ಬೇಕು ಅಂತ ಪೊಲೀಸರ ಸಹಾಯದಿಂದ ಹೋದಾಗ ಈ ರೀತಿ 3 ಛಾಪಾ ಕಾಗದಗಳನ್ನ ತಗೊಂಡಿದ್ದಾನೆ. ಆಮೇಲೆ ಇವನ ಲಿಂಕ್ ಹುಡುಕ್ತಾ ಹೋದಾಗ ನಮ್ಗೆ ಇಲ್ಲಿ ಮೇಯೋ ಹಾಲ್ ಅಲ್ಲಿ ಅವನ ಲಿಂಕ್ ಕಂಡು ಬಂತು. ಇಲ್ಲಿ ಕುಮಾರ್ ಅನ್ನುವನು ಅಂತ ಬಂತು. ಅದು ಲಿಂಕ್ ದೊಡ್ಡದಾಗ್ತಾನೆ ಹೋಗ್ತಿದೆ. ಆಮೇಲೆ ಅವರಲ್ಲಿ ಇರುವಂತ ದಾಖಲೆಗಳನ್ನ ನೋಡಿದ್ರೆ ಇಂಥ ಸಾಕಷ್ಟು ದಾಖಲೆಗಳು ನೋಡಿ, ಒಂದಲ್ಲ ಎರಡಲ್ಲ ಈ ರೀತಿಯ ಛಾಪಾ ಕಾಗದಗಳನ್ನ ಬಳಸ್ಕೊಂಡು ಅವ್ರು ಎಷ್ಟೆಷ್ಟು ವರ್ಷ ಹಳೆಯ 77ರದ್ದು ನೋಡಿ, ಈ ರೀತಿ ಯಾವ ಕಾಲದ್ದು ಇದನ್ನ ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡಕ್ಕೋಸ್ಕರ ಈ ಛಾಪಾ ಕಾಗದಗಳನ್ನ ನಿರಂತರವಾಗಿ ಬಳಸ್ತಿದ್ದಾರೆ. ನೋಡಿ 77 ಎಲ್ಲ ನೋಡಿ. ಇವ್ರ ಹತ್ರ B ಕ್ಲಾಸ್ ಸ್ಟಾಂಪ್ ವೆಂಡರ್ ಬಾಲಕೃಷ್ಣನ್ ಇವರದ್ದು, ಮತ್ತೆ ಎಲ್ಲ ನೋಡಿ ಸೂಪರಿಂಟೆಂಡೆಂಟ್ ಆಫ್ ಸ್ಟ್ಯಾಂಪ್ ಇನ್ ಕರ್ನಾಟಕ, ಈ ರೀತಿ ಎಲ್ಲ ಸೀಲು ಸಿಗ್ನೇಚರ್ಗಳು ಇವರ ಕೈಯಲ್ಲಿರುತ್ತೆ. ಏನು ಸ್ಟ್ಯಾಂಪ್ ಪೇಪರ್ಗಳನ್ನ ಇವರೇ ಪ್ರಿಂಟ್ ಮಾಡೋ ರೀತಿಯಲ್ಲಿ ನೋಡಿ, ಇಷ್ಟೊಂದು ಸ್ಟ್ಯಾಂಪ್ ಪೇಪರ್ಗಳನ್ನ ಖಾಲಿ ಸ್ಟ್ಯಾಂಪ್ ಪೇಪರ್ಗಳನ್ನ ಇಟ್ಕೊಂಡಿದ್ದಾರೆ. ಹಿರಿಯ ಉಪನೋಂದಣಾಧಿಕಾರಿ ಯಲಹಂಕ ಬೆಂಗಳೂರು ಇವರ ಸೀಲ್ ಹಾಕೊಂಡು ಈ ರೀತಿ ಸ್ಟ್ಯಾಂಪ್ ಪೇಪರ್ಗಳನ್ನ ಇಟ್ಕೊಳ್ತಾರೆ ನೋಡಿ. ಇದು ದೊಡ್ಡ ಛಾಪಾ ಹಗರಣ.